ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹಿಂದೂ ರಾಷ್ಟ್ರ ಸಮರ ಜೋರಾಗ್ತಾ ಇದೆ. ಭಾರತ ಹಿಂದೂ ರಾಷ್ಟ್ರವಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ಮತ್ತಷ್ಟು ತೀವ್ರತೆಗೆ ಕಾರಣವಾಗ್ತಾ ಇದೆ. ಹಿಂದೂ ಅನ್ನೋಕೆ ಭಯನ ಅಂತ ಬಿಜೆಪಿ ಪ್ರಶ್ನೆಯನ್ನ ಮಾಡಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹಿಂದೂ ರಾಷ್ಟ್ರ ಸಮರ ಜೋರಾಗ್ತಾ ಇದೆ. ಶ್ರೀರಾಮ ಮಂದಿರ ಉಳಿಬೇಕಂದ್ರೆ ಭಾರತ ಹಿಂದೂ ರಾಷ್ಟ್ರವಾಗಬೇಕು ಅಂತ ಪೇಜಾವರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಭಾರತ ಹಿಂದೂ ರಾಷ್ಟ್ರವಾಗಲು ಸಾಧ್ಯವಿಲ್ಲ, ಇದು ಬಹುತ್ವ ದೇಶ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ. ಆ ಮೂಲಕ ಹಿಂದೂ ರಾಷ್ಟ್ರ ವಿಚಾರ ಮುನ್ನೆಲೆಗೆ ಬಂದು ಸಮರ ಶುರುವಾಗಿದೆ. ಬಿಜೆಪಿ ಅವರದು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಬಿಜೆಪಿ ಯಾವಾಗ ಆಯ್ತು ಗೊತ್ತಾ? ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ ನಿಂಗೆ? ಜನಸಂಘ ಪ್ರಾರಂಭ ಆದದ್ದು 1950ನೇ ಇಸ್ವಿ. 50ನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ, ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ. ಕ್ರಿಶ್ಚಿಯನ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಮುಸಲ್ಮಾನರಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ, ಗೊತ್ತಾಯ್ತಾ? ಬರೀ ಹಿಂದೂಗಳ ರಾಷ್ಟ್ರ ಮಾಡೋಕ್ಕಾಗಲ್ಲ ಈ ದೇಶನ. ಇದು ಬಿ ಜೆ ಪಿಯವರ ಸ್ಲೋಗನ್, ಇದು ಬಿ ಜೆ ಪಿಯವರ ಸಿದ್ಧಾಂತ, ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ. ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಇದು ಮೊದಲು 1950ನೇ ಇಸ್ವಿಯಿಂದ ಹೇಳ್ತಾ ಇದ್ದಾರೆ. RSS ಹುಟ್ಟಿದ್ದು ಯಾವಾಗ ಗೊತ್ತಾ? ಗೊತ್ತೇನ್ರಿ? 1925ನೇ ಇಸ್ವಿ. ತಿಳ್ಕೊ, RSS ಹುಟ್ಟಿದ್ದು 1925. ಎಡ್ಗೆ ವಾರ್ ಗೊತ್ತಾ? ಅವ್ರು ಸ್ಥಾಪನೆ ಮಾಡಿದ್ದು RSSನ. BJP ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಇವೆಲ್ಲ. ಸುಮ್ನೆ ಹೊಡೆಯುತ್ತಾರೆ ಬುರುಡೆನ. ಹಿಂದೂ ರಾಷ್ಟ್ರ ಕಲ್ಪನೆ ಕೋಟ್ಯಾಂತರ ಜನರ ಸಂಕಲ್ಪ. ಹಿಂದೂ ರಾಷ್ಟ್ರ ಅನ್ನೋ ಕಲ್ಪನೆ ಇದೆಯಲ್ಲ, ಇದು ಕೋಟ್ಯಾಂತರ ಜನರ ಸಂಕಲ್ಪ. ಅದಕ್ಕೆ ಅವಕಾಶ ನೀಡದಿರಲು ನೀವು ಮೊಘಲರಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ BY ವಿಜಯೇಂದ್ರ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಭಾರತವೆಂದರೆ ಹಿಂದುತ್ವ, ಹಿಂದುತ್ವ ಅಂದ್ರೆ ಬಹುತ್ವ. ಮೊಘಲರೇ ಮತ್ತೆ ಹುಟ್ಟಿ ಬಂದ್ರು ಅದು ಸಾಧ್ಯವಿಲ್ಲ. ಎಷ್ಟೇ ದುರಾಕ್ರಮಣಗಳಾದ್ರೂ ಹಿಂದುತ್ವದ ಭಾರತ ಗಟ್ಟಿಯಾಗಿ ನಿಲ್ಲುತ್ತೆ. ಹಿಂದುತ್ವ ದಮನ ಮಾಡಲು ಕುಮ್ಮಕ್ಕನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನ BY ವಿಜಯೇಂದ್ರ ಮಾಡಿದ್ದಾರೆ. ಕುತಂತ್ರವನ್ನ ಬಗ್ಗುಬಡಿಯಲೆಂದೇ ಬಿಜೆಪಿ ಜನ್ಮ ತಾಳಿದ್ದು. ರಾಜಕೀಯ ಭೂಪಟದಲ್ಲಿ ಅಳಿಸಿ ಹೋಗ್ತಾ ಇದೆ ಕಾಂಗ್ರೆಸ್. ಮೊದಲು ಅಸ್ತಿತ್ವವನ್ನ ಉಳಿಸ್ಕೊಳ್ಳಿ, ನಂತರ ರಾಷ್ಟ್ರದ ಬಗ್ಗೆ ಮಾತನಾಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಜಯೇಂದ್ರ ಅವರ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮಾನ್ಯ ಸಿದ್ದರಾಮಯ್ಯನವರೇ, ಹಿಂದೂ ರಾಷ್ಟ್ರ ಕಲ್ಪನೆ ಈ ದೇಶದ ಕೋಟ್ಯಾಂತರ ಜನರ ಸಂಕಲ್ಪ. ಅದಕ್ಕೆ ಅವಕಾಶ ನೀಡದಿರಲು ನೀವು ಮೊಘಲರಲ್ಲ. ಮೊಘಲರೇ ಮತ್ತೆ ಹುಟ್ಟಿ ಬಂದ್ರು ಈಗ ಅದು ಸಾಧ್ಯವಾಗೋದಿಲ್ಲ. ಭಾರತವೆಂದ್ರೆ ಹಿಂದುತ್ವ, ಹಿಂದುತ್ವ ಅಂದ್ರೆ ಬಹುತ್ವ. ಇದು BY ವಿಜಯೇಂದ್ರ ಅವರ ಟ್ವೀಟ್. ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಖಂಡಿಸಿ ಅವರು ಕೂಡ ಟ್ವೀಟ್ ಮಾಡೋ ಮೂಲಕ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತವನ್ನ ಎಂದಿಗೂ ಕೂಡ ಹಿಂದೂ ರಾಷ್ಟ್ರವನ್ನಾಗಿ ಮಾಡಲು ಸಾಧ್ಯವಿಲ್ಲ. ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದು ಬಿಜೆಪಿಯವರ ಸಿದ್ಧಾಂತ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರುಗಳು ಪ್ರತಿಕ್ರಿಯೆಯನ್ನ ಕೊಡ್ತಾ ಇರೋದು. ಕೆಲವರು ಮಾಧ್ಯಮದ ಮುಖೇನವಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋ ಮೂಲಕ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ. BY ವಿಜಯೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು, ಮಾನ್ಯ ಸಿದ್ದರಾಮಯ್ಯನವರೇ, ಹಿಂದೂ ರಾಷ್ಟ್ರ ಕಲ್ಪನೆ ಈ ದೇಶದ ಕೋಟ್ಯಾಂತರ ಜನರ ಸಂಕಲ್ಪ.
ಅದಕ್ಕೆ ಅವಕಾಶ ನೀಡದಿರಲು ನೀವು ಮೊಘಲರಲ್ಲ ಅಂತ ಹೇಳಿ BY ವಿಜಯೇಂದ್ರ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರ ಒಂದು ಪ್ರತಿಕ್ರಿಯೆಯನ್ನ ಖಂಡಿಸಿ, ಮೊಘಲರೇ ಮತ್ತೆ ಹುಟ್ಟಿ ಬಂದ್ರು, ಈಗದು ಸಾಧ್ಯವಿಲ್ಲ. ಭಾರತವೆಂದರೆ ಹಿಂದುತ್ವ, ಹಿಂದುತ್ವ ಅಂದ್ರೆ ಬಹುತ್ವ, ವಿವಿಧತೆಯನ್ನ ತನ್ನ ಒಡಲಿನಲ್ಲಿ ಇರಿಸಿಕೊಂಡು ಏಕತೆಯನ್ನ ಮೆರಿತಾ ಇರೋದೇ ಭಾರತೀಯತೆ ಅಂತ ಹೇಳಿ BY ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನ ನಾಶಪಡಿಸಲು ಶತಶತಮಾನಗಳಿಂದಲೂ ಹೊರಗಿನವರ ಆಕ್ರಮಣ ನಡೀತಲೇ ಬಂದಿದೆ, ನಡೆಯುತ್ತಲೇ ಇದೆ. ಮೊಘಲರ ನಿರಂತರ ದಾಳಿಗೆ ತುತ್ತಾಗಿ ಅಸಂಖ್ಯಾತ ಹಿಂದೂ ದೇವಾಲಯಗಳು ಭಗ್ನಗೊಂಡಿರುವುದಕ್ಕೆ, ನಾಮಾವಶೇಷಗೊಂಡಿರುವುದಕ್ಕೆ ಇಂದಿಗೂ ಸಾಕ್ಷಿ ಪುರಾವೆಗಳು ನಮ್ಮ ಕಣ್ಣಿಗೆ ರಾಚುತ್ತಾ ಇದೆ ಅಂತ ಹೇಳಿದ್ದಾರೆ BY ವಿಜಯೇಂದ್ರ. ಭಾರತ ಹಿಂದೂ ರಾಷ್ಟ್ರ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಯಾವುದೋ ಅಮಲಿನಲ್ಲಿ ಇದ್ದಾರೆ. ಹಿಂದೂ ರಾಷ್ಟ್ರದ ಬಗ್ಗೆ ಹೇಳಿಕೆಗೆ MLC ರವಿಕುಮಾರ್ ಅವರು ಕೂಡ ಗರಂ ಆಗಿ ಪ್ರತಿಕ್ರಿಯಿಸಿದ್ದಾರೆ. ಪ್ರಪಂಚದಲ್ಲಿ ಭಾರತ ಒಂದರಲ್ಲೇ ಹಿಂದೂ ಧರ್ಮ ಇರೋದು, ಇದು ರವಿಕುಮಾರ್ ಅವರ ಸ್ಟೇಟ್ಮೆಂಟ್. ಹಿಂದೂ ಧರ್ಮ ಅನ್ನೋದು ಈ ದೇಶದ ಸಂಸ್ಕೃತಿ. ಹಿಂದೂ ಅಂದ್ರೆ ಮುಸ್ಲಿಂ, ಕ್ರಿಶ್ಚಿಯನ್ ವಿರೋಧಿಸುವುದಲ್ಲ. ಹಿಂದೂ ರಾಷ್ಟ್ರ ಅಂತ ಸಿದ್ದರಾಮಯ್ಯನವರಿಗೆ ಹೇಳಲು ಭಯ. ಬೆಂಗಳೂರಿನಲ್ಲಿ ಬಿಜೆಪಿ MLC ರವಿಕುಮಾರ್ ಅವರು ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಪಂಚದಲ್ಲಿ ಇರೋದು ಒಂದೇ ರಾಷ್ಟ್ರ, ಇದು ಭಾರತ ರಾಷ್ಟ್ರ, ಹಿಂದೂ ರಾಷ್ಟ್ರ. ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವುದೋ ಅಮಲಿನಲ್ಲಿದ್ದಂಗಿದ್ದಾರೆ. ಇಲ್ಲಿನ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಬರೀ ಹಿಂದೂಗಳೇ ವಾಸ ಮಾಡ್ತಾ ಇಲ್ಲ ಅನ್ನೋದು ನಾನು ಒಪ್ಕೊಳ್ತೇನೆ. ಆದರೆ ಹಿಂದೂ ಅಂತ ಹೇಳಿದ್ರೆ ಈ ದೇಶದ ಕಲ್ಚರ್ ಹೆಸರದು, ಹಿಂದೂ ಕಲ್ಚರ್, ಹಿಂದೂ ಧರ್ಮ, ಹಿಂದೂಸ್ತಾನ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಹಿಂದೂಗಳು ಅಂದ್ರೆ ಮುಸಲ್ಮಾನರ ವಿರೋಧ ಮಾಡ್ತಾರೆ, ಕ್ರಿಶ್ಚಿಯನ್ರನ್ನ ವಿರೋಧ ಮಾಡ್ತಾರೆ ಅಲ್ಲ ಅರ್ಥ. ಇದು ಹಿಂದೂ ರಾಷ್ಟ್ರ ಹೌದು, ಭಾರತ ರಾಷ್ಟ್ರ, ಹಿಂದೂ ರಾಷ್ಟ್ರ. ಇದನ್ನ ಕರೆಯೋದಕ್ಕೆ ನಿಮಗೆ ಭಯ ಇದ್ರೆ ನಮಗಂತೂ ಭಯ ಇಲ್ಲ. ಇಡೀ ಪ್ರಪಂಚದಲ್ಲಿ ಒಂದೇ ದೇಶ ಇರೋದು, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಪ್ರಪಂಚದಲ್ಲಿ ಇರೋ